ಮಾಧ್ಯಮದ ಮಿತ್ರರಿಗೆ ಮಧ್ಯಾಹ್ನದ ನಮಸ್ಕಾರಗಳು. ಇವತ್ತು ಬಹಳ ನೋವಿನ ದಿನ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಅಂತ ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥವ್ರು, ಡಾಕ್ಟರ್ ಬಾಬಾ ಸಾಹೇಬ್ ಹೆಸರನ್ನ ಹೇಳಿ ರಾಜ್ಯವನ್ನ ಸುತ್ತಿ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಹೇಳ್ತಕ್ಕಂಥವ್ರು ಈ ದಿನ ನಮ್ಮ ಕೆಜಿಎಫ್ ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನಪ್ಪಾ ಅಂತಂದ್ರೆ 498 ಮತಗಳನ್ನ ಡಿಲೀಟ್ ಮಾಡಿದ್ದಾರೆ TAPMCಯಲ್ಲಿ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಾವು ಇವತ್ತು ಸೇರಿದಿರಿ. ಆದ್ರೆ ಇಲ್ಲಿನ ದೌರ್ಭಾಗ್ಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಜನರ ಸಮಸ್ಯೆ, ರೈತರ ಸಮಸ್ಯೆಯನ್ನ ಕೂಲಂಕುಷವಾಗಿ ನೋಡಿ ರೈತರಿಗೆ ಬೆನ್ನೆಲುಬಾಗಿ ನಿಂತಕ್ಕಂತ ಒಂದು ಕಾಂಗ್ರೆಸ್ ಅವರು ಇಲ್ಲಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರಾದಂತ ಸಂಪಂಗಿಯವರ ಜೊತೆ ಸೇರಿ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಕೂಗು ಎದ್ದಾಯ್ತು. ಆದ್ರಿಂದ ನಾನು ಹೋದ ವಾರನೂ ಅವರಿಗೆ ವಿನಂತಿ ಮಾಡಿದ್ದೆ, ಶಾಸಕರೇ ಇದನ್ನು ಸರಿಪಡಿಸಿ ಇದೊಂದು ರೈತರ ಒಂದು ಹಕ್ಕನ್ನು ಉಳಿಸಿ ಅಂತ. ಯಾರೂ ಸಹ ಇದ್ರ ಬಗ್ಗೆ ಗಮನವನ್ನ ಹಾರಿಸಿಲ್ಲ. ಅದಕ್ಕೆ ನಮ್ಮ ರೈತ ನಾಯಕರೆಲ್ಲ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಸೇರಿಸಿದ್ವಿ. ಇವತ್ತು ನಮ್ಮ ಮಾಧ್ಯಮದವರಿಗೆ ನೋಡಿದಿರಾ ಎಷ್ಟು ಜನ ರೈತರು ಬಂದಿದ್ದಾರೆ ಇಲ್ಲಿ ಅಂತ. ಆದ್ರೆ ನಾನು ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಮಾನ್ಯ ಬಿಜೆಪಿ ತಾಲೂಕ್ ನಾಯಕರುಗಳು, ಜಿಲ್ಲಾ ನಾಯಕರುಗಳು, ಮತ್ತೆ ರಾಜ್ಯ ನಾಯಕರು, ಮತ್ತೆ ಸೆಂಟ್ರಲ್ ಕೇಂದ್ರ ನಾಯಕರನ್ನ ಕೇಳಕ್ ನಾನು ಇಷ್ಟಪಡ್ತೀನಿ. ಇಲ್ಲಿ ಕೆಜಿಎಫ್ ತಾಲೂಕಿನಲ್ಲಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಒಬ್ಬ TAPMCನ ಮತವನ್ನೇ ನೀವು ತಲೆ ಹಾಕ್ತೀರಾ ಐತೆ ಅಂದ್ರೆ, ನೀವು ಬೇರೆಯವರ ಮತವನ್ನ ಯಾಕೆ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇದಾರೆ. ಮತ್ತೆ ನಾವೇನಾದ್ರೂ ಮಾತಾಡಿದ್ರೆ ಮೋಹನ್ ಕೃಷ್ಣ ಯಾವ ಪಾರ್ಟಿ ಅಂತಾರೆ. ನಾನು ಯಾವ ಪಾರ್ಟಿನೂ ಅಲ್ಲ ಸ್ವಾಮಿ, ಇಲ್ಲಿ ಹುಟ್ಟಿರ್ತಕ್ಕಂಥದಕ್ಕೆ ನನ್ನ ರೈತರು ಬಂದು ಅವರ ಅಳಿಲನ್ನ ಹೇಳ್ಕೊಳೋದಕ್ಕೆ ನಾನು ಈ ಮಾತನ್ನು ಎತ್ತುತ್ತಾ ಇದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ಮೀಟಿಂಗ್ ಮಾಡಿ ನೀವು ಯಾವ ಪಾರ್ಟಿ ಅನ್ಬಾರ್ದು, ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ನಾನು ಜನ ನಿರ್ಧರಿಸಿದ್ರೆ ನಾನು ಬರ್ತಿರ್ತಕ್ಕಂಥದ್ದು. ಆದ್ರಿಂದ ನಾನು ವೈ ಸಂಪಂಗಿ ಅವ್ರನ್ನ ಮತ್ತೆ ಕೇಳ್ತಾ ಇದ್ದೀನಿ, 2ನೇ ಬಾರಿ ನಿಮಗೆ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ ನೀವು ಗುಟ್ಟಳ್ಳಿ ದೇವಸ್ಥಾನಕ್ಕೆ ಬಂದ್ರು ನಾನು ರೆಡಿನೇ, ನಮ್ಮ ಕೆಜಿಎಫ್ನ ಪೆರಮಾಲ್ ದೇವಸ್ಥಾನಕ್ಕೆ ಬರ್ತೀನಿ ಅಂದ್ರೆ ನಾನು ರೆಡಿನೇ. ಇಲ್ಲ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಆತ್ಮಸಾಕ್ಷಿ ಪರವಾಗಿ ನಾನು ಪ್ರಮಾಣ ಮಾಡ್ಲಿಕ್ಕೂ ರೆಡಿನೇ. ನೀವು ನಿಜ ಹೇಳಿ, ನಿಮ್ಮ ಧರ್ಮಪತಿಯಾದ ರೇಣುಕಾ ಅಕ್ಕವರು ಎಲ್ಲಾ ಸಭೆಗಳಿಗೂ ಬಂದವರ, ಬನ್ನಿ ಸತ್ಯ ಮಾಡೋಣ. ಹೌದು, ಎಲ್ಲಾ ಸಭೆಗಳಿಗೂ ಬಂದವ್ರೆ, ಇಲ್ಲಿರ್ತಕ್ಕಂಥವ್ರು ಬಂದಿಲ್ಲ, ಪಾರದರ್ಶಕವಾಗಿ ಇದು ಅರ್ಧ ಐತೆ ಅಂತ ನೀವು ಹೇಳಿ ನಾನು ಒಪ್ಕೊಳ್ತೀನಿ. ನಾನು ಅದೇ ರೀತಿ ನಮ್ಮ ರೂಪಕ್ಕ ಅವ್ರನ್ನ ಹೇಳ್ತಾ ಇದ್ದೀನಿ, ರೂಪಕ್ಕ ಅವರೇ ನೀವು ಡಾಕ್ಟರ್ ಆಗಿದ್ದೀರಾ, ನಿಮ್ಮ ಅಪ್ಪ ಅವರು MP ಆಗಿದ್ರು, ಈಗ ಸಚಿವರಾಗಿದ್ದಾರೆ, ಪ್ರಭಾವಿ ಸಚಿವರಾಗಿದ್ದಾರೆ. ನಿಮ್ಮ ಧರ್ಮಪತಿಯವರು ಬಹಳ ಎಲ್ಲದಕ್ಕಿಂತ ನಿಮ್ಗೆ ಇನ್ನೊಬ್ರು ಗಾಡ್ ಫಾದರು ಅಥವಾ ಸೂಪರ್ MLAನೋ ಅಥವಾ ಏನೋ ಜನ ಏನೇನೋ ಹೇಳ್ತಾರೆ, ಅವರೇ ನಿಮ್ ಸೂಪರ್ ಪವರ್ ಅಂತ. ಅವರೆಲ್ಲ ಇರ್ಬೇಕಾದ್ರೆ ನೀವ್ ಯಾಕೆ ಇದ್ರ ಬಗ್ಗೆ ಇನ್ನ ಮಾತಾಡ್ತಾ ಇಲ್ಲ ಅಂತ ನಾನ್ ಕೇಳ್ತಾ ಇಲ್ಲ, ನಮ್ಮ ಜನರು ಕೇಳ್ತಾ ಇದ್ದಾರೆ. ನಮ್ಮ ಜನರು ಅಂದ್ರೆ ರೈತರು ಕೇಳ್ತಾ ಇದ್ದಾರೆ. ನೀವು ಮಾತಾಡಿದ್ರೆ ನಮ್ಮ KGF ಅಭಿವೃದ್ಧಿಯ ಪದ್ಧತಿ ಕಡೆ ಹೋಗ್ತಾ ಐತೆ ಅಂತ ಇದ್ದೀರಾ. ನಾನು ನಿಮ್ಗೆ 2 ಪ್ರಶ್ನೆಗಳನ್ನ ಕೇಳ್ತೀನಿ. ಬಹುಶಃ ನಮ್ಮ MLCಗಳಾದಂತವರು ವಿಧಾನಸಭೆಯಲ್ಲಿ ಅವರೇ ಒಂದು ಪ್ರಶ್ನೋತ್ತರ ಕಾಲದಲ್ಲಿ ಕೇಳಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಪ್ರಕಾರ ಸರಿಸುಮಾರು 26 ಸ್ಕೀಮ್ಗಳಾಯ್ತು ರೈತರಿಗೆ. ಸರಿಸುಮಾರು 26 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇದನ್ನ ಮಾಡೈತೆ. ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ತಿದ್ರಲ್ಲ, ನೀವು ಶಾಸಕರಾದಾಗಿಂದ ಒಂದೊಂದು ವರ್ಷದಲ್ಲಿ ಈ 26 ಯೋಜನೆಗಳಲ್ಲಿ ನಮ್ಮ KGF ರೈತರಿಗೆ ಎಷ್ಟನ್ನ ನೀವು ಒದಗಿಸಿದೀರಾ, ಎಷ್ಟು ಸರ್ಕಾರದ ಕಡೆಯಿಂದ ನೀವು ರಿಲೀಸ್ ಮಾಡಿದೀರಾ ಅಂತ ನೀವು ಒಂದು ಪತ್ರವನ್ನ ಬಿಡುಗಡೆ ಮಾಡಿದ್ರೆ ನಾನು ನಿಮಗೆ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ನೀವು APMC ಕಾಯ್ದೆನ ಅಥವಾ APMCನ ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ, ರೈತರಿಗೆ ಒಳ್ಳೇದಾಗ್ತೈತೆ, ರೈತರ ಭವಿಷ್ಯ ಉಜ್ವಲ ಆಗತ್ತೆ ಅಂತ ಇದ್ರೆ ನಾನು ನಿಮ್ಮನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ರೂಪಕ್ಕ ಅವರೇ, APMC ಏನು? ಮಾರುಕಟ್ಟೆ. ಏನಕ್ಕೆ? ರೈತರು ಬೆಳೆಯೋ ಬೆಳೆಗಳಿಗೆ ಎತ್ಕೊಂಡು ಹೋಗ್ಕೊಟ್ರೆ ಒಂದು ಒಳ್ಳೆಯ ಬೆಲೆಯನ್ನ ಕೊಡ್ಲಿಕ್ಕೆ APMC ಅಂತ ಮಾಡಿದಿರ. ನಿಮಗೆ ಡಾಕ್ಟರ್ ಅಂತ ಹೇಳ್ತಾರೆ ನಿಮ್ಮ ನಾಯಕರುಗಳು, ನೀವು ಬಹಳ ಓದಿದಿರಾ ಅಂತೀರಾ, ಸ್ವಲ್ಪ ಆದ್ರೂ ನಿಮ್ಗೆ ಜ್ಞಾನ ಇರ್ಬೇಕಲ್ಲ ರೂಪಕ್ಕ. ರೈತರು ಬೆಳಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಬೆಲೆ ಇಲ್ಲ ಅಂದ್ಮೇಲೆ APMC ಅಲ್ಲಿ ಏನ್ ಕೆಲಸ? ಬೆಲೆ ಇಲ್ಲ ಅಂದ್ಮೇಲೆ ಅಲ್ಲಿ ಯಾರು ಬಂದು ಮಾರ್ತಾರೆ?
ಮೊದಲಿಗೆ ರೈತರಿಗ ಆಲ್ರೆಡಿ ಬರ ಬರ ಪೀಡಿತ ಆಗ್ಬಿಟ್ಟೈತೆ, ಇನ್ನೇನು ಘೋಷಣೆ ಮಾಡೋದು ಒಂದೇ ಬಾಕಿ ಇರೋದು. ಇಲ್ಲಿರ್ತಕ್ಕಂಥ ಅಂಕಿ ಅಂಶಗಳ ಪ್ರಕಾರ 19,000 ಹೆಕ್ಟೇರ್ ಅಲ್ಲಿ ಬಿತ್ತನೆ ಆಗ್ಬೇಕಾಗಿರೋದು ಈಗ ಕೇವಲ 1,500ರಿಂದ 2,000 ಹೆಕ್ಟೇರ್ ಮಾತ್ರನೇ ಆಗಿರೋದು. ಈಗ ಆಲ್ರೆಡಿ ನಮ್ಮ ಕೆಜಾಫ್ ನ ಅನೇಕ ರೈತರು ಟೊಮೊಟೊವನ್ನ ನಾಟಿ ಮಾಡಿ 1 ವರ್ಷದಿಂದ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಿಮಗೆ ಏನಾದ್ರೂ ಕೆಜಾಫ್ ತಾಲೂಕಿನ ರೈತರ ಮೇಲೆ ನಿಮ್ಗೆ ಏನಾದ್ರೂ ಸ್ವಾಭಿಮಾನ, ಅವ್ರ ಮೇಲೆ ಒಂದು ವಿಶ್ವಾಸ ಇತ್ತು, ರೈತರ ಪರವಾಗಿ ಇದೀನಿ ಅಂತಂದ್ರೆ ಕೂಡಲೇ ಯಾರ್ಯಾರು ಟೊಮೊಟೊ ಬೆಲೆ ಲಾಸ್ ಆಗಿದ್ದಾರೆ ಅವ್ರಿಗೆ 1 ಹೆಕ್ಟೇರ್ಗೆ 50,000 ರೂಪಾಯಿಯನ್ನ ಪರಿಹಾರ ಘೋಷಣೆ ಮಾಡಿ ಕೂಡಲೇ ಮರು ಬಿತ್ತನೆಗೆ ರೈತರ ಒಂದು ಕಷ್ಟಗಳಿಗೆ ರಾಸಾಯನಿಕ ಗೊಬ್ಬರಗಳಿಗೆ ಸಬ್ಸಿಡಿ ದರದಲ್ಲಿ ಕೊಡಿಸಿ, ಇಲ್ಲ ಉಚಿತವಾಗಿ ಕೊಡಿಸಿ. ನೀವು ಇಷ್ಟೆಲ್ಲ ಮಾಡಿದ್ರೇನೆ ನಿಮ್ಮ APMC ಮಾರ್ಕೆಟ್ಗೆ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಎಲ್ಲಾ ಗೂಡ್ಸ್ ಬರೋದು. ನಾವ್ APMC ಮಾಡಿದೀನಿ, ಮಾರ್ಕೆಟ್ ಮಾಡಿದೀನಿ ಬಾಬಾ ಅಂದ್ರೆ ರೈತರು ಬೆಳೆದೇ ಇಲ್ಲ ಅಂದ್ರೆ ಎಲ್ಲಿಂದ ಬರ್ತದೆ ರೂಪಕ್ಕ? ಮೊದಲನೇದು. ಎರಡನೇದು, ನಾನು ಅವಾಗೇ ಹೇಳಿದೀನಿ, ನಿಮಗೂ ನಾನು ಕೈ ಎತ್ತಿ ಬೇಡ್ಕೊಳ್ತೀನಿ, ನಿಮ್ಮ ಸೂಪರ್ MLA ಆದ ಗೋವಿಂದ ಗೌಡರಿಗೂ ಕಾಲು ಬೇಡ್ಕೊಳ್ತೀನಿ, ನಮ್ಮ ಮಾಜಿ ಶಾಸಕರಾದಂತ ಸಂಪಂಗಿಯವ್ರಿಗೂ ಕಾಲು ಬೀಳ್ತೀನಿ, ಇಲ್ಲಿರ್ತಕ್ಕಂಥ ಕೆಜಾಫಿನ ತಾಲೂಕಿನ ನಾಯಕರ ಕಾಲು ಬೀಳ್ತೀನಿ, ಜಿಲ್ಲಾ ನಾಯಕರ ಕಾಲಿಗೆ ಬೀಳ್ತೀನಿ, ರಾಜ್ಯದ ನಾಯಕರ ಕಾಲು ಬೀಳ್ತೀನಿ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ದೇಶ ಕಂಡಿರುವಂತ ಅತ್ಯುತ್ತಮ ವ್ಯಕ್ತಿಯಾದಂತ ನರೇಂದ್ರ ಮೋದಿಜಿ ಅವ್ರಿಗೂ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಈ ರೈತರ ಹಕ್ಕನ್ನ ಉಳಿಸಿ ಬಿಜೆಪಿಯ ನಿಷ್ಠಾವಂತಿಕೆಯನ್ನ, ಬಿಜೆಪಿಯ ರೈತರ ಪರ ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾನು ನಮ್ಮ ಬಿಜೆಪಿಯ ನಾಯಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರಲ್ಲಿ ನನ್ನ ವಿನಂತಿ, ನಿಮಗೂ ಗೊತ್ತಾನ, ನೀವು ರೈತರಾಗಿದ್ದೀರಾ ನೋಡಿ, ನನ್ನ ನೀವು ಏನ್ ಬೈದ್ರೂ ಪರವಾಗಿಲ್ಲ, ನಾನು ರೈತರಿಗೋಸ್ಕರ ಬೈಕೊಳಕ್ ರೆಡಿ ಇದ್ದೀನಿ. ನಾನ್ ನಿಮ್ಮನ್ನ ಕೇಳೋ ಪ್ರಶ್ನೆ ಇಷ್ಟೇ, ಟೊಮೊಟೊಲಿ ಬಹಳಷ್ಟು ಜನ ಅನ್ಯಾಯ ಆಗೈತೆ, ನೀವೆಲ್ಲರೂ ಸೇರಿ ಈ ರೈತರ ಹಕ್ಕನ್ನ ಉಳಿಸಿ, ಯಾರ್ಯಾರು ಟೊಮೊಟೊ ಬೆಲೆಯಲ್ಲಿ ನಷ್ಟ ಆಗಿದ್ದಾರೆ ಅವರಿಗೆ ಒಂದು ಬರ ಅನ್ನೋದು ಘೋಷಣೆ ಆಗತ್ತೆ. 1 ಹೆಕ್ಟೇರ್ಗೆ ಅಟ್ಲೀಸ್ಟ್ ಒಂದು 50,000 ರೂಪಾಯಿ ರೈತರಿಗೆ ಕೊಡಿಸ್ಬೇಕಾಗಿ ಅಂತೇಳಿ ನಿಮ್ಮೆಲ್ರಿಗೂ ಹೇಳ್ತೀನಿ. ನೀವು ಇದೆಲ್ಲ ಮಾಡಿದ್ರೆ ನಾನೊಂದು ಮೀಟಿಂಗ್ ಮಾಡಿ, ನೀವು ಬರ್ತೇವೋ ಬರಲ್ಲ ಗೊತ್ತಿಲ್ಲ, ನಿಮ್ಮೆಲ್ಲರ ಕಾಲಿಗೂ ನಾನು ಪುಷ್ಪಾರ್ಚನೆ ಮಾಡಿ ನಿಮ್ ಕಾಲಿಗೆ ಬೇಡ್ಕೊಳ್ತೀನಿ. ನಮ್ಮ ರೈತರಿಗೆ ಒಳ್ಳೇದಾಗತ್ತಂದ್ರೆ ನಿಮ್ ಕಾಲ್ನ ಇಟ್ಕೊಳಕ್ಕೆ ನಾನು ಸದಾ ಸಿದ್ಧನಾಗಿದೆ. ಮತ್ತೊಂದು, ನಾನು ನಮ್ಮ ಸಂಪಂಗಿ ಅಣ್ಣವ್ರನ್ನ ಅಥವಾ ನಮ್ಮ ರೂಪಕ್ ಅವ್ರನ್ನ ಕೇಳ್ದಂಗೆ, ಈ ಕ್ಷೇತ್ರದ ಹಿಂದೂ ಸಿಪಾಯಿ, ಕಟ್ಟ ಹಿಂದೂ ಅಭಿಮಾನಿ ಏನೇನೋ ಹೇಳ್ತಾರೆ ನಮ್ಮ ಮುನ್ಸಮಣ್ಣ, ನೀವೇ ಇದಕ್ಕೆ ಉತ್ತರ ಕೊಡಿ ನೋಡಿ. ಯಾಕಂದ್ರೆ ನೀವು ಬಾರಿ ಧೈರ್ಯವಂತರ ಮುನ್ಸಮಣ್ಣ, ಎಲ್ಲರೂ ಹೇಳ್ತಾರೆ ಮುನ್ಸಮ್ಮಪ್ಪ ಮನ್ಸು ಮಾಡಿದ್ರೆ ಆಗತ್ತೆ ಅಂತ. ಮುನ್ಸಮಣ್ಣ ನೋಡಿ, ನನಗೆ 498 ಜನ ಡಿಲೀಟ್ ಆಗಿರೋದು, ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ಮೋಹನ್ ಕೃಷ್ಣ ಕೆಜಾಫ್ ರೈತರೆ ಇದು ಒಳ್ಳೇದು, ಇದನ್ನ ಬಿಟ್ಬಿಡಿ ಅಂತ ನಿಮ್ ಮಾತು ಹೇಳಿ ನಾನು ಬಿಟ್ಬಿಡ್ತೀನಿ ಅಣ್ಣ. ಇಲ್ಲ ಅಂತಂದ್ರೆ ನೀವೇ ಹೇಳ್ತೀಯ, ದೆವ್ವದ ಬಾಯಲ್ಲಿ ಭಗವದ್ಗೀತೆ ಅಂತ ಬಹಳ ಅದ್ಭುತವಾದಂತ ಮಾತುಗಳನ್ನ ನೀವೇ ಹೇಳಿದ್ದೀರಾ. ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಇದನ್ನ ಸರಿ ಮಾಡಿ ನೀವು ನೆಕ್ಸ್ಟ್ ಬಿಜೆಪಿ ಬಗ್ಗೆ ಮಾತಾಡ್ಬೇಕು. ನೀವು ಗೊತ್ತು, ಇನ್ನೇನೇನೋ ಬಗ್ಗೆ ಮಾತಾಡ್ತೀನಿ, ಮುಂಚೆನೆ ಮಾತಾಡ್ಬಿಟ್ಟಿದ್ದೀರಾ. ಮೋಹನ್ ಕೃಷ್ಣ 2 ಕಾಸು ಇಟ್ಕೊಂಡೆ ಖಾಲಿ ಆದ್ಮೇಲೆ, ಅಣ್ಣ ನಾನು ಇವತ್ತಿಗೂ ಹೋಗಿಲ್ಲ ಮುನ್ಸಮಣ್ಣ, ನಾನು ಮುನ್ಸಮಣ್ಣ ನಿನ್ ಮೇಲೆ ಗೌರವ ಹೇಳಿದ್ರು, ಮುನ್ಸಮಣ್ಣ ಹತ್ರ ಹೋಗೋಣ ಅಂತ. ನಿನಗೆ ರೈತರ ಮೇಲೆ ಬಿಜೆಪಿ ಮೇಲೆ ಕಾಳಜಿ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ನೀವು ಉತ್ತರ ಕೊಡ್ಬೇಕು ಅಂತೇಳಿ ಮುನ್ಸಮಣ್ಣನ ಕೇಳ್ತೀನಿ. ಮಾತಾಡಿದ್ರೆ ಇನ್ನೂ ಜಾಸ್ತಿ ಐತೆ. ಕೊನೆಯಲ್ಲಿ ನಾನು ಹೇಳೋದಿಷ್ಟೇ, ಇದನ್ನ ರೂಪಕ್ಕ ಅವರು ಮಾನ್ಯ ಸಂಪಂಗಿ ಅವರು ಸರಿ ಮಾಡಿಲ್ಲ. ಅವರ ಡೈರೆಕ್ಟರ್ಸ್ ಹೇಳ್ದಂಗೆ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ ಅಂತಂದ್ರೆ ರೈಲ್ ತುಂಬಾ ಜನ ಬಂದು TAPMC ನ ಮುತ್ತಿಗೆ ಹಾಕ್ತಾರೆ. ಆಗತಕ್ಕಂತ ಅನಾಹುತಗಳಿಗೆ ನೇರ ಕಾರಣ ಬಿಜೆಪಿಯ ಸಂಪಂಗಿಯವರು ಮತ್ತೆ ಕಾಂಗ್ರೆಸ್ನ ಶಾಸಕರಾದಂತ ರೂಪಕಲ ಅವರು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ರೈತರಿಗೆ ಇಷ್ಟೇ ಹೇಳೋದು, ನಮ್ಮನ್ನ ಅಂದ್ರೆ ರೈತರನ್ನ ನಾವು ಬೆಳೆದು APMC ಮಾರ್ಕೆಟ್ಗೆ ಹಾಕಿದ್ರೆ ಮಾತ್ರನೇ ಅಲ್ಲಿ APMC ಮಾರ್ಕೆಟ್ ನಡೆಯುವಂಥದ್ದು. ಇವತ್ತಿನ ದಿನ ನಮ್ಮ ಕೆಜಾಫ್ ತಾಲೂಕಿನ ರೈತರು ಇಷ್ಟೆಲ್ಲ ಒಗ್ಗಟ್ಟಾಗಿರೋದು ನೋಡಿದ್ರೆ ಬಹಳ ಖುಷಿ ಅನಿಸ್ತೈತೆ. ಇಲ್ಲಿರ್ತಕ್ಕಂಥ ನಾಯಕರೆಲ್ಲ ಹೇಳಿದ್ರು, ಇವತ್ತರೆಗೂ ಕೆಜಾಫ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ರೈತರ ಸಭೆ ಆಗಿಲ್ಲ ಅಂತ. ನಮ್ಮ ರೈತರೆಲ್ಲ ಒಂದಾಗ್ಬೇಕು, ಒಗ್ಗಟ್ಟಾಗಿ ಇರ್ಬೇಕು. ನಿಮ್ಮ ಮತವನ್ನ ನಿಮಗ್ ಕೊಡಿಸ್ಲಿಕ್ಕೋರೆಗೂ ನಾನು ಸುಮ್ಮನೆ ಇರಲ್ಲ. ನನ್ನ ಪ್ರಾಣ ಹೋದ್ರು ಸಹ ಈ ಮತವನ್ನ ಉಳಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ನಿಮಗೋಸ್ಕರ ನಾನು ನನ್ನ ಆಹಾರ ಎಲ್ಲ ಬಿಟ್ಟು ನಾನು ಉಪವಾಸಕ್ಕೂ ಕುತ್ಕೊಳ್ತೀನಿ ಅಂತೇಳಿ ನಮ್ಮ ರೈತರು ಮನವಿ ಮಾಡ್ತಾರೆ.